ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಇವತ್ತು ನಾನು ನನ್ನ ಊರಿನ ಹೆಸರಾಂತ ತ್ರಾಸಿ ಬೀಚ್ ಉತ್ಸವದಲ್ಲಿದ್ದೇನೆ. ಇದೇ ಡಿಸೆಂಬರ್ 27, 28, 29ರವರೆಗೆ 3 ದಿನಗಳ ಕಾಲ ತ್ರಾಸಿ ಬೀಚ್ ಉತ್ಸವ ನಡೆಯುತ್ತಿದೆ. ನಾನೀಗ ಬೀಚಿನ ಎಂಟ್ರೆನ್ಸ್ ಅಲ್ಲಿದ್ದೇನೆ. ಮೊದಲನೇ ದಿನದಂದು ತ್ರಾಸಿ ಬೀಚ್ ಉತ್ಸವದಲ್ಲಿ ಯಾವ್ಯಾವ ಕಾರ್ಯಕ್ರಮ ನಡೆಯಿತು ಎಂದು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರುವ. ಆಯುಷ್ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸಲಾಯಿತು. ಇದರಿಂದ ತುಂಬ ಜನರು ಉಪಯೋಗ ಪಡೆದುಕೊಂಡರು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೀಣಾ ಕಾರನ್, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಕಾಲ್ತೋಡು ಇಲ್ಲಿ ಆಯುಷ್ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮಾನ್ಯ ಶಾಸಕರ ಕಲ್ಪನೆಯಂತೆ ಸಮೃದ್ಧ ಬೈಂದೂರು ಉತ್ಸವದ ಪೂರ್ವಭಾವಿಯಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದ 41 ಗ್ರಾಮ ಪಂಚಾಯತ್ಗಳಲ್ಲಿ ಬೈಂದೂರು ಉತ್ಸವದ ಪೂರ್ವಭಾವಿಯಾಗಿ ಗ್ರಾಮೋತ್ಸವವನ್ನು ಹಮ್ಮಿಕೊಂಡಿರುತ್ತಾರೆ. ಅಲ್ಲಿ ಆಯುಷ್ ಇಲಾಖಾ ವತಿಯಿಂದ ಎಲ್ಲ ಕಡೆಗಳಲ್ಲಿ ಉಚಿತ ಆಯುಷ್ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈಗಾಗಲೇ ನಾವು ಉಪ್ಪುಂದದಲ್ಲಿ ಗ್ರಾಮೋತ್ಸವದ ಪೂರ್ವವಾಗಿ ಆಯುಷ್ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅಲ್ಲಿ ಸುಮಾರು 128 ಜನರು ನಮ್ಮ ಈ ಆಯುಷ್ ಸೌಲಭ್ಯವನ್ನು ಪಡೆದಿರುತ್ತಾರೆ. ಇದೀಗ ತ್ರಾಸಿ ಬೀಚ್ನಲ್ಲಿ ಗ್ರಾಮೋತ್ಸವದ ಅಂಗವಾಗಿ ನಾವು ಇಲ್ಲಿ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಉಚಿತ ಚಿಕಿತ್ಸೆಯನ್ನು ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡುವುದರ ಜೊತೆಯಲ್ಲಿ ನಾವು ನಮ್ಮ ಆಯುರ್ವೇದದ ಮೂಲ ಸಿದ್ಧಾಂತ ಅಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶಮನ ಅಂತಂದರೆ ಕಾಯಿಲೆ ಬರೆಯೋದಕ್ಕಿಂತ ಮುಂಚೆ ನಾವು ಅದನ್ನು ಯಾವ ರೀತಿ ನಮ್ಮ ಜೀವನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದರ ಬಗ್ಗೆ, ಅಂದರೆ ದಿನಚರ್ಯ, ಋತುಚರ್ಯ, ಹಾಗೆ ಸ್ವದ್ವತ್ತ ಪಾಲನೆಗಳ ಬಗ್ಗೆ, ಹಾಗೆ ಮನೆಮದ್ದುಗಳ ಬಗ್ಗೆ ಬೇರೆ ಬೇರೆ IEC ಚಾರ್ಟ್ಗಳನ್ನು ಎಕ್ಸಿಬಿಟ್ ಮಾಡಿದ್ದೀವಿ. ಜನರು ಇದನ್ನು ನೋಡಿ ತಿಳ್ಕೊಂಡು ಅವರು ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಂತರಾಗಿರಬೇಕು. ನಂತರ ಅದನ್ನು ಕಾಯಿಲೆಯನ್ನು ಗುಣಪಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಈ ಮೂಲಕ ಜನರಿಗೆ ಈ ಆಯುಷ್ ಪದ್ಧತಿಯನ್ನು ಅರಿಯಿರಿ, ಅನುಸರಿಸಿ, ಹಾಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೈಂದೂರು ಉತ್ಸವದ ಪೂರ್ವಭಾವಿಯಾಗಿ ಒಂದು ಚಿಕಿತ್ಸಾ ಶಿಬಿರ, ಆಯುಷ್ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಿಕ್ಕೆ ಇಲ್ಲಿ ಮಾನ್ಯ ಶಾಸಕರಾದ ಗುರುರಾಜ್ ಗಂಟಿವಾಡಿಯವರು ಒಂದು ಘನ ಉದ್ದೇಶದಿಂದ ಇಲ್ಲಿ ಪ್ರಾರಂಭಿಸಿದ್ದೇವೆ. ಇದರ ಉದ್ದೇಶ ನಮ್ಮ ಇಲಾಖೆಯ ಸೌಕರ್ಯಗಳನ್ನು ಜನರಿಗೆ ಏನೆಲ್ಲ ಇದೆ ಸೌಕರ್ಯಗಳು ಜನರಿಗೆ ತಲುಪಿಸುವಂಥದ್ದು. ಜೊತೆಗೆ ಈ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಆಯುರ್ವೇದದ ಬಗ್ಗೆ ಸರಿಯಾದ ಮಾಹಿತಿಗಳು ಇಲ್ಲದೇ ಇರುವುದರಿಂದ ಇಂಥ ಕಾರ್ಯಕ್ರಮ ಮಾಡೋದರಿಂದ ಜನರಿಗೆ ಇದನ್ನು ತಲುಪಿಸಲಿಕ್ಕೆ ಸುಲಭವಾಗ್ತದೆ. ಜನಸಾಮಾನ್ಯರಿಗೆ ಇದರ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ನಾವು ವಿಶೇಷವಾಗಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಇದು ನಮಗೆ ಒಳ್ಳೆಯ ಅವಕಾಶ, ಜನರೊಟ್ಟಿಗೆ ನಮ್ಮ ಇಲಾಖೆಯ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಅಥವಾ ಮಾಹಿತಿಗಳನ್ನು ನೀಡಲಿಕ್ಕೆ ಒಳ್ಳೆಯ ಅವಕಾಶ. ಈಗಾಗಲೇ ವೈದ್ಯಾಧಿಕಾರಿಗಳು ಹೇಳಿದ ಹಾಗೆ ನಾವು ಆಯುರ್ವೇದ ಅನ್ನೋದು ಬರೀ ಔಷಧಿಯಿಂದ ಚಿಕಿತ್ಸೆ ಅಂತಲ್ಲ, ನಮ್ಮ ದಿನನಿತ್ಯ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಬೇರೆ ಬೇರೆ ಋತುವಿನನುಸಾರವಾಗಿ ಆಹಾರ ವಿಹಾರಗಳನ್ನು ತಗೊಳ್ಳುವಂಥದ್ದು, ಇವುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ಮತ್ತು ಅದನ್ನು ಜನರಿಗೆ ತಿಳಿಸಿ ಹೇಳುವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಕೃಷಿ ಇಲಾಖೆ ವತಿಯಿಂದ ಕೃಷಿ ವಸ್ತು ಪ್ರದರ್ಶನ ಹಾಗೂ ಮಾಹಿತಿ ನೀಡಲಾಯಿತು.
ಬೈಂದೂರು ತಾಲೂಕು ಬೈಂದೂರು ಉತ್ಸವದ ಪೂರ್ವಭಾವಿಯಾಗಿ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದೇ ರೀತಿ ತ್ರಾಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಇಲಾಖೆಯಿಂದ ಕೃಷಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಇಲಾಖಾ ಕಾರ್ಯಕ್ರಮಗಳ ಮಾಹಿತಿ ಚಾರ್ಟ್ಗಳನ್ನು ಹಾಗೂ ಸಮಗ್ರ ಕೃಷಿ ಅಭಿವೃದ್ಧಿ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ ಹಾಗೂ ವಿವಿಧ ತಳಿಗಳ ಮಾಹಿತಿಗಳನ್ನು ಎಲ್ಲ ಡಿಸ್ಪ್ಲೇ ಮಾಡಿ ರೈತರಿಗೆ ಮನದಟ್ಟಾಗುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೊಂದು ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಒಬ್ಬ ರೈತ ಸಮಗ್ರ ಕೃಷಿ ಮಾಡುವಂಥದ್ದು ಅಂದರೆ ಕೃಷಿ ಹೊಂಡ, ತೋಟಗಾರಿಕೆ, ಜೇನು ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಾಗೆ ಭತ್ತದ ಸಾಗುವಳಿ, ಎಲ್ಲ ವಿವಿಧ ತೋಟಗಳನ್ನು ರಚನೆ ಮಾಡುವಂಥದ್ದು, ಅರಣ್ಯ ಕೃಷಿ ಮಾಡುವಂಥದ್ದು, ಒಂದು ಹೆಕ್ಟರ್ನಲ್ಲಿ ಎಲ್ಲ ಕೃಷಿ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೃಷಿ ಉತ್ಪನ್ನನ ಅಭಿವೃದ್ಧಿಪಡಿಸುವಂಥ ಒಂದು ಯೋಜನೆಯನ್ನು ರೈತರಿಗೆ ಮಾದರಿಯಾಗಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೂಡ ಕೃಷಿ ಮೇಳ ನಡೆಸಲಾಯಿತು. ಪಾರ್ವತಿ ಮಹಾಬಲ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮಂದರ್ತಿ ಶಿರೂರು ಇಲ್ಲಿಯ ನುರಿತ ವೈದ್ಯರಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಸಲಾಯಿತು. ಸಂಜೀವಿನಿ ಸಂಘಗಳ ಒಕ್ಕೂಟ ಇವರ ಸಹಯೋಗದೊಂದಿಗೆ ಉತ್ಪನ್ನಗಳ ಮಾರಾಟ ಕೂಡ ನಡೆಸಲಾಯಿತು. ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಡುಪಿ ಇವರ ವತಿಯಿಂದ ಕೂಡ ಸಾಕು ನಾಯಿ ಮತ್ತು ಬೆಕ್ಕುಗಳಿಗೆ ಉಚಿತ ರೇಬಿಸ್ ಲಸಿಕೆ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ಸಂಜೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಹಾಗೂ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಕೂಡ ನಡೆಸಲಾಯಿತು. ಮಕ್ಕಳೆಲ್ಲರೂ ಅತಿ ಉತ್ಸಾಹದಿಂದ ಚಿತ್ರಕಲೆ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿಕೊಂಡರು. ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಒಬ್ಬರಿಗಿಂತ ಒಬ್ಬರು ಅಂದವಾಗಿ ರಂಗೋಲಿಯನ್ನು ಹಾಕಿದ್ದರು. ಚಿತ್ರಕಲೆ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರ ಹೆಸರನ್ನು ಘೋಷಣೆ ಮಾಡಲಾಯಿತು.
ಬೀಚ್ ಉತ್ಸವದಲ್ಲಿ ಕೈಚಳಕದಿಂದ ಅತ್ಯಂತ ಅದ್ಭುತವಾಗಿ ಮೂಡಿಬಂದ ದೇವರ ಚಿತ್ರಗಳು.